ನಮ್ಮ ಅಕ್ಕಪಕ್ಕದ ಊರುಗಳಲ್ಲಿ ಕಳ್ತನಗಳು ಜಾಸ್ತಿ ಆಗಿದ್ದವು. ಕಳ್ಳರು ಬಂದ್ಬಿಟ್ಟವ್ರೆ, ಹಿಂಡಿ ಕಳ್ಳರು ಬಂದು ಕಳ್ತನ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿ ದೋಚ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದು. ಅದಕ್ಕೋಸ್ಕರ ನಮ್ಮೂರಲ್ಲಿ ನಾವು ಡಂಗೂರ ಬಾರಿಸಿ ಎಲ್ರಿಗೂ ಹೇಳುವಂಥ ಕೆಲಸವನ್ನು ಮಾಡಿದ್ದೀವಿ. ಅಕ್ಕಪಕ್ಕ ಕಳ್ಳರವ್ರೆ, ದೊಡ್ಡ ದರೋಡೆಕೋರರು ಬಂದಿದ್ದಾರೆ, ಅದರಿಂದ ನಾವು ಹುಷಾರಾಗಿರಬೇಕು ಅನ್ನೋದು ಹೇಳುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತದಾರರ ವಿಚಾರದಲ್ಲಿ SIR ಮೂಲಕ ಮತವನ್ನು ಕದಿಯುವಂಥ ಕೆಲಸವನ್ನು BJPಯವರು ಸುಮಾರು 6-7 ರಾಜ್ಯಗಳಲ್ಲಿ ಮಾಡಿ ಸಕ್ಸಸ್ಸನ್ನು ಏನು ಕಂಡಿದ್ದಾರೆ. ಅದನ್ನು ಅವೇರ್ನೆಸ್ನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಕ್ಕೇ ಕಳೆದ 3 ದಿನಗಳಿಂದ ಪಾಪ BJPಯವರು ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾವ್ರೆ. ಏನೋ ನಾವೇನೋ ಮಾಡ್ತಾಯಿದ್ದೀವಿ ಅಂತ. ಕಳ್ತನ ಮಾಡ್ತಾ ಇರುವಂಥವ್ರು ಅವರು ಕಳ್ಳರು. ಆ ಕಳ್ಳರೇ ಕಳ್ಳರು ಅಂತ ಊರಲ್ಲೇ ಹೇಳ್ಕೊಂಬರುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. SIR ಪ್ರಕ್ರಿಯೆ ಇದು 6ನೇದು 7ನೇದು. SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇರಲಿಲ್ಲ. 1952ನೇ ಇಸ್ವಿಯಿಂದ 2002ನೇ ಇಸ್ವಿವರೆಗೂ 6 ರಿವಿಷನ್ಸ್ ಆಗಿದ್ದಾವೆ. ಅವಾಗೆಲ್ಲ ನಾವು ಮಾಡ್ತಾ ಇದ್ದಿದ್ದಂಥದ್ದು, ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದ್ದಿದ್ದು ಇಂಟೆನ್ಸಿವ್ ರಿವಿಷನ್ ಅಂತ. ಈಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡಿ ಮತದಾರನ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಟೆನ್ಸಿವ್ ರಿವಿಷನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ವೋಟರ್ಸ್ನ ಯಾರ್ಯಾರು ಬಿಟ್ಟೋಗಿದ್ದಾರೆ ಅವ್ರನ್ನ ಕರ್ಕೊಂಬಂದು ಸೇರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ರೆ, ಜೋಡಣೆ ಮಾಡ್ತಾಯಿದ್ರೆ, ಇವ್ರು ಕಿತ್ತಾಕುವಂಥ ಕೆಲಸವನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಮತದಾರರನ್ನ ಕಿತ್ತಾಕಿ BJP ಪಕ್ಷದ ಮತದಾರನ ಉಳಿಸ್ಕೊಂಡು ಎಲೆಕ್ಷನ್ನ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಅದರಲ್ಲಿ ಸಕ್ಸಸ್ಸನ್ನು ಕಂಡಿದ್ದಾರೆ. ಬಿಹಾರಲ್ಲಿ ಕಂಡಿದ್ದಾರೆ, ಹರಿಯಾಣದಲ್ಲಿ ಕಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಕಂಡಿದ್ದಾರೆ, ವೆಸ್ಟ್ ಬೆಂಗಾಲಲ್ಲಿ ಅದನ್ನು ಸಕ್ಸಸ್ ಕಂಡಿದ್ದಾರೆ. ಅದನ್ನು ರಿಪೀಟ್ ಮಾಡುವಂಥದ್ದು ನೆಕ್ಸ್ಟ್ ಟಾರ್ಗೆಟ್ ಅವ್ರದ್ದು ಕರ್ನಾಟಕ. ವೆಸ್ಟ್ ಬೆಂಗಾಲಲ್ಲಿ ಸುಮಾರು 92 ಲಕ್ಷ ಮತದಾರರನ್ನ ಹೊರಗಡೆ ಇಟ್ಟರು. ಅದರಲ್ಲಿ ನೋಡಿ, ಸುಮಾರು ಜನಕ್ಕೆ ಅವರ ಕಾನ್ಸೆಪ್ಟು, ಅವರ ವರ್ಡಿಂಗ್ಸು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಕೊಡ್ತಾ ಇರುವಂಥ ವರ್ಡಿಂಗ್ಸು, ಅವರ ಫಾರ್ಮು, ಅವು ಹೆಂಗೆ ಫಿಲಪ್ ಮಾಡುವಂಥದ್ದು ಯಾರಿಗೂ ಅರ್ಥ ಆಗದೆ ಇರುವಂಥ ಒಂದು ಪರಿಸ್ಥಿತಿ. ದಯಮಾಡಿ ನಾನು ಪತ್ರಕರ್ತರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ನೀವು ಫಾರ್ಮ್ ಫಿಲಪ್ ಮಾಡುವಾಗ ನಾನು ನಿಮಗೊಂದು ಚಾಲೆಂಜನ್ನು ಹಾಕ್ತೀನಿ. ಈ ಫಾರ್ಮ್ನ ಅವ್ರೇನು ಕೊಟ್ಟಿದ್ದಾರೆ, ಮನೆಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಈ ಫಾರ್ಮ್ನ ನೀವು ಅಸಿಸ್ಟೆನ್ಸ್ ಇಲ್ಲದೇ ಫಿಲಪ್ ಮಾಡಿ ನನಗೆ ತೋರಿಸಿ ದಯಮಾಡಿ. SIR ಫಾರ್ಮ್ ಇದೆಯಲ್ಲ, ಎನ್ಯುಮರೇಷನ್ ಫಾರ್ಮು, ಈ ಫಾರ್ಮನ್ನು ನೀವು ಎಜುಕೇಟೆಡ್ಸ್ ಇದ್ದೀರಿ, ಪತ್ರಕರ್ತರಿದ್ದೀರಿ, ಬರವಣಿಗೆಯಲ್ಲಿ ಭಾಳ ಟಾಪ್ ಇದ್ದೀರಿ, ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ, ಇಂಗ್ಲೀಷಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನು ನೀವು ಒಂದು ಫಾರ್ಮ್ನ ಫಿಲಪ್ ಮಾಡಿಬಿಟ್ಟು ಎಲ್ಲೂ ಒಂದು ಚೂರು ಮಿಸ್ಟೇಕ್ ಇಲ್ಲದೆ ಫಿಲಪ್ ಮಾಡಿ ದಯಮಾಡಿ ನನಗೊಂದು ವಾಟ್ಸಪ್ಪಲ್ಲಿ ಕಳಿಸಿ. ಇಟ್ಸ್ ಎ ಚಾಲೆಂಜ್. ಆ ರೀತಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡುವಂಥದ್ರಲ್ಲಿ ಸಾಕಷ್ಟು ಲೋಪಗಳಿದ್ದಾವೆ. ಇದನ್ನು ಈ ಫಾರ್ಮನ್ನು ಫಿಲಪ್ ಮಾಡುವಂಥದ್ದಕ್ಕೆ ಅಸಿಸ್ಟ್ ಮಾಡುವಂಥದ್ದಕ್ಕೆ ಪ್ರತಿ ಪಕ್ಷದ ರೆಕಗ್ನೈಸ್ ಪಕ್ಷದ ಬೂತ್ ಲೆವೆಲ್ ಏಜೆಂಟ್ಸ್ಗಳಿಗೆ ನೇಮಕ ಮಾಡುವಂಥದ್ದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಅವಕಾಶ ಮಾಡಿಕೊಟ್ಟಿದೆ. ಕಾನ್ಸ್ಟಿಟ್ಯೂಷನಲ್ ಪವರ್ ಅದು. ಆಯಾ ಪಕ್ಷದ ಪ್ರತಿನಿಧಿಗಳನ್ನು ಒಂದೊಂದು ಬೂತ್ಗೆ ಒಬ್ಬೊಬ್ಬ ಬೂತ್ ಲೆವೆಲ್ ಏಜೆಂಟ್ ಅಂತ ಅಪಾಯಿಂಟ್ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ. BJPಯವರು ನಮ್ಮ ಮೈಸೂರು ಭಾಗದ ಸಂಸದರ ಆದಿಯಾಗಿ ಪ್ರೆಸ್ ಮೀಟಲ್ಲಿ ಏನೋ ಆಗೋಗಿದೆ, ಏನೋ ಮಾಡ್ತಾವ್ರೆ, ತಿರ್ಚ್ತಾವ್ರೆ, ವೋಟರ್ಸ್ನ ಎಲ್ಲ ಮಸೀದಿನಲ್ಲಿ ಎನ್ಯುಮರೇಷನ್ ಫಾರ್ಮ್ ಫಿಲಪ್ ಮಾಡ್ತಾವ್ರೆ, ಬೀದಿನಲ್ಲಿ ಮಾಡ್ತಾವ್ರೆ, ಆದಿನಲ್ಲಿ ಮಾಡ್ತಾವ್ರೆ, ಮನೆಗಳಲ್ಲಿ ಮಾಡ್ತಾವ್ರೆ, ಚೌಲ್ಟ್ರಿಲಿ ಮಾಡ್ತಾವ್ರೆ ಅಂತ ಲಬ್ಬ ಅಂತ ಬೈ ಬಡ್ಕತ್ತಾವ್ರೆ. ಯಾಕೆ ಬೈ ಬಡ್ಕತ್ತಾವ್ರೆ ಅನ್ನೋ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಈ ಫಾರ್ಮನ್ನು ಯಾವ ಕಾರಣಕ್ಕೂ ನಿಮ್ಮ ವೋಟರ್ಸ್ ಲಿಸ್ಟಲ್ಲಿ ಇದ್ದರೆ, ಆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದರೆ, ಈ ಫಾರ್ಮ್ನ ನೀವೇನೂ ಚೇಂಜ್ ಮಾಡೋಕ್ಕಾಗಲ್ಲ. ಈ ಫಾರ್ಮ್ನ ನಾವು ಪ್ರಿಂಟ್ ಮಾಡಿ ಹೊಸದಾಗಿ ನಿಮಗೆ ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ನಿಮ್ಮ ಡೀಟೇಲ್ಸು ಮೇಲ್ಗಡೆ ಪ್ರಿಂಟಾಗಿ ಅವರೇ ಕೊಟ್ಬಿಡ್ತಾರೆ. ಅದ್ರ ಜೊತೆಯಲ್ಲಿ QR ಕೋಡ್ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಎ QR ಕೋಡ್, ಫೋಟೋ. ಇದು ಈ ಫಾರ್ಮು ನನ್ನ ಹೆಸರಲ್ಲಿದೆ, ಬೇರೆ ಯಾರಿಗೋ BJPಯರು ಸಿಕ್ತು ಅಂತ ಇಟ್ಕೊಳ್ಳಿ. ಈ ಫಾರ್ಮ್ನ ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ. ನನ್ನ ಹೆಸರನ್ನ SIR ಫಾರ್ಮ್, SIRಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನಲ್ಲಿ ಎನ್ಯುಮರೇಷನ್ ಫಾರ್ಮ್ ಕೊಡದೇ ತಪ್ಪಿಸ್ಬೋದು ಹೊರತು ಮ್ಯಾನಿಪ್ಯುಲೇಟ್ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ರಾಜ್ಯ ಚುನಾವಣಾ ಆಯೋಗಕ್ಕೂ ಅವಕಾಶ ಇಲ್ಲ. ಯಾಕೆಂದರೆ ಇಟ್ಸ್ ಎ ಸೆಂಟ್ರಲೈಸ್ಡ್ ವ್ಯವಸ್ಥೆ ಇದು. ಇಲ್ಲಿ ಅವನು ಒಂದು ಸರಿ ಫಾರ್ಮ್ನ ಕಲೆಕ್ಟ್ ಮಾಡಿ ಡಿಜಿಟಲ್ ಮಾಡಿದ ತಕ್ಷಣ ಅಲ್ಲಿ ಕೇಂದ್ರಕ್ಕೆ ಹೊರಟೋಗುತ್ತೆ. ಇದು ಕೇಂದ್ರದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಂಟ್ರೋಲ್ಗೆ ಹೊರಟೋಗುತ್ತೆ. ಅದನ್ನು ಮತ್ತೆ ಡಿಲೀಟ್ ಮಾಡೋಕ್ಕಾಗಲ್ಲ. ಇದು ಬಹಳ ಸ್ಪಷ್ಟವಾಗಿರುವಂಥ ವ್ಯವಸ್ಥೆ. ಇದನ್ನು ಹೆಂಗೆ ನೀವು ಮ್ಯಾನಿಪ್ಯುಲೇಟ್ ಮಾಡ್ತೀರಿ? ಕುಮಾರಸ್ವಾಮಿಯವರೇ
ನಾನು ನೇರವಾದ ಪ್ರಶ್ನೆ ಕೇಳ್ತೀನಿ. ನೀವು 2 ಸರಿ ಮುಖ್ಯಮಂತ್ರಿಗಳಾಗಿದ್ದಿರಿ, ಈ ಬಾರಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿದ್ದೀರಿ, ಬಿ ಜೆ ಪಿಯವರು ಅಷ್ಟೇ. ಶೋಭಾ ಕರಂದ್ಲಾಜೆ ಅವರು ಇಂಥ ಎಣಗಳು ಬೀಳೋ ಸಂದರ್ಭದಲ್ಲಿ ಎಲ್ಲಿರ್ತಾರೋ ಬಂದ್ಬಿಡ್ತಾರೆ, ಪಟ್ಟ ಅಂತ ಬಂದ್ಬಿಡ್ತಾರೆ. ದಯಮಾಡಿ ಸ್ವಲ್ಪ ಮಾಹಿತಿ ತಗೊಂಡು ಮಾಧ್ಯಮದ ಮುಂದೆ ಬಂದು ಬಡ್ಕೊಳ್ಳೋವಂಥ ಕೆಲಸವನ್ನು ಮಾಡಿ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಿಮ್ದೇನಾದರೂ ಸಮಸ್ಯೆ ಇದ್ದರೆ, ಯಾರಾದರೂ ಏನೋ ತಪ್ಪು ಮಾಡ್ತಾ ಇರುವಂಥದ್ದಿದ್ದರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ಕಂಟ್ರೋಲಲ್ಲಿ ಬರಲ್ಲ. ಇಟ್ ಇಸ್ ನಾಟ್ ಕಮಿಂಗ್ ಅಂಡರ್ ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್. ಇಟ್ ದಿ ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಕಂಟ್ರೋಲಲ್ಲಿದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ವರ್ಕಿಂಗ್ ಲೈಕ್ ಆ್ಯಸ್ ಅನ್ ಏಜೆಂಟ್ ಟು ಬಿ ಜೆ ಪಿ, ನಾಟ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಇಸ್ ನಾಟ್ ಇಂಡಿಪೆಂಡೆಂಟ್ ಏಜೆನ್ಸಿ. ಅದು ಆ ಸ್ಯಾಂಕ್ಟಿಟಿನೇ ಕಳ್ಕೊಂಡು ಆಗಲಿ ಸುಮಾರು ವರ್ಷ ಆಗೋಯ್ತು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಜ್ಞಾನೇಶ್ ಕುಮಾರ್ ಈಸ್ ಎ ಪೆಟ್ ಬಾಯ್ ಆಫ್ ಮಿಸ್ಟರ್ ಅಮಿತ್ ಶಾ ಆ್ಯಂಡ್ ನರೇಂದ್ರ ಮೋದಿ. ಬಿ ಎಲ್ ಎಗಳು, ಬೂತ್ ಲೆವೆಲ್ ಆಫೀಸರ್, ಆ ಏಜೆಂಟ್ಸ್ಗಳು, ಅವ್ರ ಕೆಲಸ ಏನು? ಇಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಕೊಟ್ಟವ್ರೆ. ಏನು ಅವ್ರ ಕೆಲಸ? ಬಿ ಎಲ್ ಎಗಳ ಕೆಲಸ ಏನು? ಅಸಿಸ್ಟಿಂಗ್ ವೋಟರ್ಸ್ ಇನ್ ಐಡೆಂಟಿಫೈಯಿಂಗ್ ದೇರ್ ಪೋಲಿಂಗ್ ಸ್ಟೇಷನ್ ಆ್ಯಂಡ್ ಎಲೆಕ್ಟ್ರೋಲ್ ರೋಲ್ ಡೀಟೈಲ್ಸ್. ನಂಬರ್ 2, helping voters understand how to fill and submit the enumeration form if they request assistance. Number 3, observing the SIR process to help ensure transparency. Number 4, pointing out possible errors, duplicate entries, deaths or shifts of residents to the election authorities. Number 5, filing claims or objections as permitted under the electoral roll revision process. This is the job of BLA. ಅದನ್ನೇ ಮಾಡ್ತಾ ಇರೋದು. BLA ಬರೀ ಕಾಂಗ್ರೆಸ್ ಪಕ್ಷದ BLAಗಳು ಮಾತ್ರ ಇಲ್ಲ. ದೇರ್ ಇಸ್ ಎ BLA representing BJP, there is a BLA representing JDS, there is a BLA representing BSP, there is a BLA representing Communist Party. All recognized regional and national parties BLAಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಹೋಗ್ಬೋದು, BLOಗಳ ಜೊತೆ ಮನೆ ಹತ್ರ ಹೋಗ್ಬೋದು, ಭಾಗವಹಿಸ್ಬೋದು, ಫಾರ್ಮ್ನ ಫಿಲಪ್ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಇಲ್ಲ ಅಂದರೆ ಫಾರ್ಮ್ ಕೊಟ್ಟುಬಿಟ್ಟು ನೀವು ಬಂದ ಮೇಲೆ ಅವರು ಫಿಲಪ್ ಮಾಡುವಂಥದ್ದಕ್ಕೆ ಅಸಿಸ್ಟ್ ಮಾಡುವಂಥದ್ದಕ್ಕೆ ಬೀದಿಯಲ್ಲಿ ನಿಂತ್ಕೊಂಡು ನಾನು ಅಸಿಸ್ಟ್ ಮಾಡ್ತೀನಿ. ವಾಟ್ಸ್ ಯುವರ್ ಪ್ರಾಬ್ಲಮ್? ಚೌಲ್ಟ್ರಿಲಿ ಕೂತ್ಕೊಂಡು ಅಸಿಸ್ಟ್ ಮಾಡ್ತೀನಿ, ಮಸೀದಿಲಿ ಕೂತ್ಕೊಂಡು ಅಸಿಸ್ಟ್ ಮಾಡ್ತೀನಿ, ನಮ್ಮ ಮನೇಲಿ ಕರ್ಕೊಂಡೋಗಿ ನಾನು ಅಸಿಸ್ಟ್ ಮಾಡ್ತೀನಿ, ಅವ್ರ ಮನೆಗೆ ಕರ್ಕೊಂಡೋಗಿ ನಾನು ಅವ್ರ ಮನೆಗೆ ಹೋಗಿ ಅಸಿಸ್ಟ್ ಮಾಡ್ತೀನಿ. ತಪ್ಪೇನಿದೆ ಇದರಲ್ಲಿ? ಮ್ಯಾನುಪುಲೇಷನ್ ಎಲ್ಲಿ ಬರುತ್ತೆ? ದಯಮಾಡಿ ಹೇಳಿ. ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಮಾತಾಡುವಾಗ. ಮಿನಿಮಮ್ ಕದಿಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನೀವು. ನಾವು ಕಳ್ಳರು ಬಂದವರೇ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಆ ಕಳ್ಳರು ಬಂದರೆ ಅಂತ ಹೇಳಿದ್ದೇ ತಪ್ಪು ಅನ್ನುವಂಥ ರೀತಿಯಲ್ಲಿ ಅವರಿಗೆ ನಡುಕ ಶುರುವಾಗಿದೆ. ಎಲ್ಲ ಮತದಾರರ ಒಳಗಡೆ ಸೇರಿಸ್ಬಿಡ್ತಾರೆ ಅನ್ನುವಂಥದ್ದು ಒಂದು ಆತಂಕ ಸೃಷ್ಟಿಯಾಗಿದೆ. ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಅವರು ಸ್ಪಷ್ಟವಾಗಿ BJP ಏನು ಹೇಳ್ತಾರೋ ಅದನ್ನೇ ಮಾಡೋದು. ಒಂದು ಚಿಕ್ಕ ಉದಾಹರಣೆ, ಇದೊಂದು ಫಾರ್ಮ್, ಎನುಮರೇಷನ್ ಫಾರ್ಮ್. ಇವನು ಯಾರೋ ಸ್ವಾಮಿ GD ಅಂತ, ಇದ್ರ ಮೇಲ್ಗಡೆ ಅವನ ಮತದಾರರ ಸಂಖ್ಯೆ, ಭಾವಚಿತ್ರದ ಎಪಿಕ್ ನಂಬರು, ಅವರ ವಿಳಾಸ, ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ಮತ್ತು ಯಾವ ಕ್ಷೇತ್ರದ ಹೆಸರು, ರಾಜ್ಯ, ಊರು, ಆಮೇಲೆ ಭಾವಚಿತ್ರ ಎಲ್ಲ ಬಂದ್ಬಿಡ್ತದೆ. ಹೊಸದಾಗಿ ಇನ್ನೊಂದು ಭಾವಚಿತ್ರ ಹಾಕಬೇಕು ಅಂದರೆ ಇಲ್ಲಿ ಫಿಕ್ಸ್ ಮಾಡಬೇಕು. ಲೆಫ್ಟ್ ಸೈಡಲ್ಲಿ ಮಾಡಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತೀನಿ, ಹೆಂಗಿದೆ ಅನ್ನುವಂಥದ್ದು ಅರ್ಥ ಮಾಡ್ಕೊ. ಹಿಂದೆ ಬ್ಯಾಕ್ವರ್ಡ್, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಅಂತ ಇದೆ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಹಿಂದಿನ 2002ರದ, 1985ರದ, 87ರದ ಅನ್ನುವಂಥದ್ದು ಇಲ್ಲ. ಅದರಲ್ಲಿ ಕೆಳಗಡೆ ಮತದಾರರ ಹೆಸರು ಅಂತ ಇದೆ, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಅಂತ ಇದೆ, ಸಂಬಂಧಿಯ ಹೆಸರು ಅಂತ ಇದೆ, ಸಂಬಂಧ ಅಂತ ಇದೆ, ಜಿಲ್ಲೆ ಅಂತ ಇದೆ, ರಾಜ್ಯ ಅಂತ ಇದೆ, ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಇದೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು ಅಂತ ಇದೆ. ಈ ಸ್ವಾಮಿ ಇನ್ನೂ ಫೋಟೋ ನೋಡಿದ್ರೆ ಇವನಿಗೆ 22-23 ವರ್ಷ ಇರ್ಬೋದು. ಈ ಫಾರ್ಮ್ ಹೋದ ತಕ್ಷಣ ಅವನೇನು ಮಾಡ್ತಾನೆ, ಅವನು ಮತದಾರರ ಹೆಸರು ಅಂದ ತಕ್ಷಣ ಅವನ ಹೆಸರು ಬರೀತಾನೆ. ಭಾವಚಿತ್ರ, ತಂದೆ ಹೆಸರು, ಸಂಬಂಧ, ಆಮೇಲೆ ಸಂಬಂಧಿಕರ ಹೆಸರು ಬರಿಬೇಕು ಅಂತ ಇದೆ. ಅವನ ಹೆಸರು ಬರೆದ್ಬಿಟ್ಟು ಸಂಬಂಧ ನನಗೆ ಬ್ಲಾಂಕ್ ಬಿಟ್ಬಿಟ್ಟ ಅಂತ ಇಟ್ಕೊಳ್ಳಿ, ಸಂಬಂಧನ ಇನ್ನೇನು ಯಾವ ಸಂಬಂಧ ಅಂತ ಹುಡುಕೊಂಡು ಅವ್ರ ತಂದೆ ಹೆಸರು ಬರ್ದ ಅಂತ ಇಟ್ಕೊಳ್ಳಿ. ಈ ಫಾರ್ಮ್ನ ಫಿಲಪ್ ಮಾಡಿ BLO ಕೊಟ್ಟರು ಅಂತ ಇಟ್ಕೊಳ್ಳಿ. ಇದನ್ನು ತಗೊಂಡೋಗಿ ಅವನು ಡಿಜಿಟಲಲ್ಲಿ ಅವನು ಫೀಡ್ ಮಾಡ್ತಾನೆ.
ಯಾರು BLO ಫೀಡ್ ಮಾಡಿದ ತಕ್ಷಣ ಈ ಫಾರ್ಮು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಮಾಡ್ಕೊಂಡವ್ರೆ. ಲಾಜಿಕಲ್ ಪೆಂಡಿಂಗು ಅಂತ ಹೇಳಲ್ಲ ಅವನು, ಹೊಸ ಹೊಸ ಪದಗಳನ್ನು ಕಂಡುಹಿಡಿಯುವಂಥ ಚಮತ್ಕಾರ ಇರುವಂಥದ್ದು RSSನವ್ರಿಗೆ ಮಾತ್ರ. ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಮಾಡಿಟ್ಕೊಂಡವ್ರೆ. ಇದನ್ನು ತಗೊಂಡು ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಗೆ ಇಟ್ಬಿಡ್ತಾರೆ. ಯಾಕೆ ಅಂತ ಕೇಳಿ, ಲೆಫ್ಟ್ ಸೈಡ್ ಕಾಲಮಲ್ಲಿರುವಂಥ ಕಾಲಮ್ನ ಫಿಲಪ್ ಮಾಡುವಂಥದ್ದು 1987ನೇ ಇಸ್ವಿನ ಹಿಂದೆ ಹುಟ್ಟಿದ್ದವರು ಅದನ್ನು ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡಿದ ಸಮಸ್ಯೆ ಏನಾಗ್ತಿತ್ತು ನಿಮಗೆ? ಎಲೆಕ್ಷನ್ ಕಮಿಷನರು 1987ನೇ ಇಸ್ವಿನ ಹಿಂದೆ ಹುಟ್ಟಿದವರು ಲೆಫ್ಟ್ ಸೈಡ್ ಕಾಲಮ್ ಫಿಲಪ್ ಮಾಡಬೇಕು, ನೀನು 87 ನಂತರ ಹುಟ್ಟಿದವರು ರೈಟ್ ಸೈಡ್ ಕಾಲಮ್ ಫಿಲಪ್ ಮಾಡಬೇಕು ಅನ್ನುವಂಥದ್ದು ಮೆನ್ಷನ್ ಮಾಡಿದ ಸಮಸ್ಯೆ ಏನಾಗ್ತಾ ಇತ್ತು ಸ್ವಾಮಿ? ಅದನ್ನು ಫಿಲಪ್ ಮಾಡ್ತಾನೆ. ರೈಟ್ ಸೈಡಿಗೆ ಬನ್ನಿ, ರೈಟ್ ಸೈಡ್ ಅದೇ ಸೇಮ್ ಸಿಮಿಲರ್ ಕಾಲಮ್ ಇದೆ. ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರ ಅಲ್ಲೂ ಅಷ್ಟೇ ಹಿಂದಿನ ಅಂತಾನೆ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರ ಪಟ್ಟಿಯಲ್ಲಿ ಮತದಾರ ಸಂಬಂಧಿಯ ವಿವರಗಳು ಅಂತಾನೆ. ಮತದಾರ ಸಂಬಂಧಿಯ ವಿವರಗಳು ಅಂತಾನೆ. ತಂದೆ ತಾಯಿ ಅಂತ ಹೇಳ್ಬೋದಾಗಿತ್ತು, ಸಂಬಂಧಿಯ ವಿವರಗಳು ಅಂತ ಇರಲಿ. ಆಯಿತು, ಇಲ್ಲಿ ಅವನಿಗೆ ಕನ್ಫ್ಯೂಷನ್ ಆಗಿ ಆಲ್ರೆಡಿ ಫಿಲಪ್ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸರಿ ಅವನು ಇದನ್ನು ಫಿಲಪ್ ಮಾಡ್ದ ಅಂತ ಇಟ್ಕೊಳ್ಳಿ. ಇದನ್ನು ಫಿಲಪ್ ಮಾಡಿ ಹೆಸರು ಅಂತ ಇದೆ. ಯಾರ ಹೆಸರು? ಅವನ ಹೆಸರು ಬರೆದ್ರೆ ಹೋಯ್ತು. ಅವನ ಹೆಸರಲ್ಲ, ಸಂಬಂಧಿ. 2002ರಲ್ಲಿ ಮತದಾರ ಪಟ್ಟಿಯನ್ನು ತಗೋಬೇಕು ಇವನು. 2002ರಲ್ಲಿ ಮತದಾರ ಪಟ್ಟಿಯನ್ನು ತಗೊಂಡು ಇವನು 2002ರಲ್ಲಿ ಇವ್ರ ಅಪ್ಪಂದಿದ್ದರೆ ಅವ್ರ ಅಪ್ಪನ ಹೆಸರು ಬರೀಬೇಕಿಲ್ಲಿ. 2002ನೇ ಇಸ್ವಿನಲ್ಲಿ ಅವರ ಅಪ್ಪನ ಹೆಸರು ಇದ್ದರೆ ಈ ಹುಡುಗ ಇಲ್ಲಿ ರೈಟ್ ಸೈಡ್ ಕಾಲಮಲ್ಲಿ ಹೆಸರು ಅಂತೂ ಇದೆಯಲ್ಲ, ಅವನ ಹೆಸರು ಬರೀಬೇಕು, ಅವ್ರ ಅಪ್ಪನ ಹೆಸರು ಬರೀಬೇಕು, ಅವ್ರ ಅಪ್ಪನ ವಿವರವನ್ನು ಕೊಡಬೇಕಿಲ್ಲಿ. ಇಲ್ಲಿ ಕನ್ಫ್ಯೂಷನ್ ಆಯಿತು ಅಂತ ಇಟ್ಕೊಳ್ಳಿ. ಇದು ತಗೊಂಡೋಗಿ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯಲ್ಲಿ ಇಡ್ತಾರೆ. ಈ ಥರ ವೆಸ್ಟ್ ಬೆಂಗಾಲಲ್ಲಿ 29 ಲಕ್ಷ ಮತದಾರನ ತಗೊಂಡೋಗಿ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಯಲ್ಲಿ ಇಟ್ಟಿದ್ರು. ಅದು ಆಮೇಲೆ ಏನು ಮಾಡ್ತಾರೆ, ನೋಟಿಸ್ ಕೊಡ್ತಾರೆ ನಿಮಗೆ, ನೀವು ಬಂದು ಪ್ರೂವ್ ಮಾಡಬೇಕು. ಸ್ವಾಮಿ ನಾನೇ ನಮ್ಮ ಅಪ್ಪ ಹಿಂಗೆ, ನಮ್ಮ ತಾತ ಹಿಂಗಿದ್ದವನು, ಹಿಂಗೆ ಇಲ್ಲಿದ್ದಾನೆ ಅಲ್ಲಿದ್ದವನು ಅಂತ ಪೂರ್ತಿ ಡಾಕ್ಯುಮೆಂಟ್ ಸಮೇತ ಅಲ್ಲೋಗಿ ಅಡ್ಜುಡಿಕೇಷನ್ ಮಾಡಿ ಆದಮೇಲೆ ಅದು ಪ್ರೂವ್ ಆಗಿ ವೆಸ್ಟ್ ಬೆಂಗಾಲ್ 29 ಲಕ್ಷಗಳ ಪೈಕಿ ಅವರು ಅಡ್ಜುಡಿಕೇಷನ್ ಮಾಡಿ ಪ್ರೂವ್ ಆಗಿ ಮತ್ತೆ ಒಳಗಡೆ ಸೇರ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದು ಎಷ್ಟು ಗೊತ್ತಾ? ಬರೀ 3,000, ಬರೀ 3,000 ಜನಕ್ಕೆ ಅವಕಾಶ ಕೊಟ್ಟರು. ಮಿಕ್ಕಿದ್ದವ್ರನ್ನೆಲ್ಲ ಹಂಗೆ ಪೆಂಡಿಂಗ್ ಇಟ್ಟವ್ರಿನ್ನ. ಇದು ಕನ್ಫ್ಯೂಷನ್. ಮತ್ತು ಇನ್ನೊಂದು ಕಾಲಮ್ ಇದೆ ಕೆಳಗಡೆ, ಅಲ್ಲೂ ಅಷ್ಟೇ. ಜನ್ಮ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ. ಜನ್ಮ ದಿನಾಂಕ ಯಾರ್ದು? ಜನ್ಮ ದಿನಾಂಕ ನಮ್ಮ ಅಪ್ಪಂದ ಇಲ್ಲ ನಂದ? ಮೆನ್ಷನ್ ಮಾಡಿಲ್ಲ. ಯಾವ ಜನ್ಮ ದಿನಾಂಕ ಬರೀತಾನೆ? ಈ ಲೆಫ್ಟ್ ಸೈಡಲ್ಲಿ ಈ ಥರ ಇದೆ, ರೈಟ್ ಸೈಡಲ್ಲಿ ಈ ಥರ ಬರ್ದವನೆ. ಇದು ಸಮಸ್ಯೆ. ಇದು ಫಾರ್ಮ್ನ ಕತೆ. ಇದು SIR ಫಾರ್ಮ್ನ ಎನ್ಯುಮರೇಷನ್ ಫಾರ್ಮ್ ಕತೆ. ಕನ್ಫ್ಯೂಷನ್ ಮಾಡುವಂಥದ್ದಕ್ಕೇ ಬಹಳ ಸ್ಪಷ್ಟವಾಗಿ ಇಡೀ ದೇಶದಲ್ಲಿ ಯಾರಿಗೂ ಅರ್ಥ ಆಗಬಾರ್ದು ಆ ರೀತಿ ಫಾರ್ಮ್ನ ರೆಡಿ ಮಾಡಿ ಇಟ್ಟವ್ರೆ. ಈ ಫಾರ್ಮ್ ಪ್ರಕಾರ ಈ ಹುಡುಗ ಲೆಫ್ಟ್ ಸೈಡ್ ಕಾಲಮಲ್ಲಿ ಅವರ ಅಪ್ಪನ ಮಾಹಿತಿಯನ್ನು ಕೊಡಬೇಕು, ರೈಟ್ ಸೈಡ್ ಕಾಲಮಲ್ಲಿ ಲೆಫ್ಟ್ ಸೈಡಲ್ಲಿ ಇವನ ಮಾಹಿತಿಯನ್ನು ಕೊಡಬೇಕು, ರೈಟ್ ಸೈಡಲ್ಲಿ ಅವರ ಅಪ್ಪನ ಮಾಹಿತಿಯನ್ನು ಕೊಡಬೇಕು, ಮತ್ತು ಬಾಟಮಲ್ಲಿ ಇವನ ಮಾಹಿತಿಯನ್ನು ಕೊಡಬೇಕು. ಸ್ಪಷ್ಟತೆ ಇಲ್ಲ ಇಲ್ಲಿ. ಸ್ಪಷ್ಟತೆ ಎಲ್ಲ ಕಡೆಯೂ ಹೆಸರು ಅಂತ ಇದೆ, ಯಾರ ಹೆಸರು ಅನ್ನುವಂಥದ್ದು ಇಲ್ಲ. ಇದರಿಂದ ಮೋಸ ಮಾಡುವಂಥದ್ದು ಎಲ್ಲ ಅವಕಾಶಗಳು BJPಯವರು ಇಟ್ಕೊಂಡವ್ರು. ನೆಕ್ಸ್ಟ್ ಟಾರ್ಗೆಟೇ ಕರ್ನಾಟಕ. ಅವರು ನನಗಿರುವಂಥ ಮಾಹಿತಿ ಪ್ರಕಾರ, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನನಗಿರುವಂಥ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ 5,56,00,000 ಮತದಾರರಿರೋದು 2025 ಪ್ರಕಾರ. 5,56,00,000 ಮತದಾರರ ಪೈಕಿ 50 ಲಕ್ಷ ಮತದಾರರ ಅನ್ಮ್ಯಾಪ್ ಮಾಡವ್ರೆ, ಮ್ಯಾಪಿಂಗ್ ಮಾಡಿಲ್ಲ, ಹೊರಗಡೆ ಇಟ್ಟವ್ರು ಆಲ್ರೆಡಿ. ಈಗ ಉಳಿದಿರೋದು ಮ್ಯಾಪಿಂಗ್ ಆಗಿರುವಂಥದ್ದು ಬರೀ 5,06,00,000 ಮತದಾರ ಅಷ್ಟೇ. 5,06,00,000 ಮತದಾರರ ಪೈಕಿ ಇನ್ನೂ 50ರಿಂದ 60 ಲಕ್ಷ ಮತದಾರನ ತೆಗಿತಾರೆ. ಎಲ್ಲ ಒಟ್ಟು ಅವ್ರ ಟಾರ್ಗೆಟ್ ಇರುವಂಥದ್ದು 1 ಕೋಟಿ ಮತದಾರನ ಹೊರಗಿಡಬೇಕು ಅನ್ನುವಂಥ ಉದ್ದೇಶ. ಅದಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸಾಮಾನ್ಯ ಮನುಷ್ಯ ಫಿಲಪ್ ಮಾಡೋಕ್ಕಾಗಲ್ಲ ಈ ಫಾರ್ಮ್ನ ಫಿಲಪ್ ಮಾಡಿಸಿ ಅವ್ರಿಗೆ BLOಗಳಿಗೆ ಕೊಡಿಸೋವಂಥ ಕೆಲಸ. BLOಗಳು ಫಿಲಪ್ ಮಾಡಲ್ಲ, BLOಗಳು ಫಾರ್ಮ್ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅವರು ಫಿಲಪ್ ಮಾಡಿ ನಾವು ವಾಪಸ್ ಕೊಡಬೇಕು. ನೀವೇನು ಫಿಲಪ್ ಮಾಡಿ ವಾಪಸ್ ಕೊಡ್ತೀರೋ ಅದು ವೆರಿಫೈ ಮಾಡಿ, ನೀವು ಫಿಲಪ್ ಮಾಡೋದು ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ ಅವರು. ನೀವೇನು ಕೊಡ್ತೀರೋ ತಗೊಂಡು ಹೋಗ್ತಾರೆ. ಯಾವುದನ್ನು ಕಾಲಮ್ ಬಿಟ್ಬಿಟ್ರೆ ಹೋಯ್ತಲ್ಲಿ, ಫುಲ್ ಸ್ಟಾಪು ಕಾಮ ಬಿಟ್ಬಿಟ್ರೆ ಹೋಯ್ತು. ಲೆಫ್ಟ್ ಸೈಡಲ್ಲಿ ಅವನೇನು ಮತದಾರರ ಹೆಸರು ಅಂತ ಇದೆ, ಹಿಂದಿನ ಮತದಾರರ ಹೆಸರು ಅಂತ ಏನಿದೆ, ಅವತ್ತು 2002ರಲ್ಲಿ ನನ್ನ ಹೆಸರು ಏನಿದೆ ಅದನ್ನೇ ಬರೀಬೇಕು.
2002 ಮತದಾರ ಪಟ್ಟಿನಲ್ಲಿ ನನ್ನ ಹೆಸರು ಎಂ ಲಕ್ಷ್ಮಣ್ ಅಂತ ಇದೆ. ಈಗ ನನ್ನ ಹೆಸರು 2025 ಎಂ ಲಕ್ಷ್ಮಣ್ ಅಂತ ಇದೆ. 2002ರಲ್ಲಿ ಎಂ ಲಕ್ಷ್ಮಣ ಅಂತ ಇದೆ, ಅದನ್ನೇ ಬರಿಬೇಕು. ನಾನು ಲಕ್ಷ್ಮಣ್ ಅಂತ ಬರೋದ್ರೆ ಆಗಲ್ಲ. 2002ರಲ್ಲಿ ನಮ್ಮ ತಂದೆ ಹೆಸರಿದೆ, ಅದನ್ನೇ ಬರಿಬೇಕು ನಾನು. ಇದು ಹೆಚ್ಚು ಕಮ್ಮಿ ಮಾಡಿದ್ರೆ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ ಅಂತ ಇಡ್ತಾರೆ. ಇದಕ್ಕೆ ನಮ್ಮ ಮೈಸೂರು MP ಪಾಪ ನೆನ್ನೆಲ್ಲ ಪ್ರೆಸ್ ಮೀಟ್ ಮಾಡಿರೋ, ಸಂದೇಶ್ ಸ್ವಾಮಿ ಮಾಡಿರೋ, ಸಾರಾ ಮಹೇಶ್ ಮಾಡಿರೋ, ತಿಳ್ಕೊಂಬಂದು ಪ್ರೆಸ್ ಮೀಟ್ ಮಾಡುವಂಥ ವ್ಯವಸ್ಥೆ ಇಲ್ಲ. ಅಲ್ಲಿ ಕೇಂದ್ರದಲ್ಲಿ ಒಬ್ಬ ದೊಡ್ಡ ಮಟ್ಟದ ಬಹಳ ಪ್ರತಿಭಾವಂತ ವಿರೋಧ ಪಕ್ಷ ನಾಯಕರೊಬ್ಬರಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ದೇಶದಲ್ಲಿ, ಪ್ರಪಂಚದಲ್ಲೇ ನಂಬರ್ 1 ಸ್ಥಾನದಲ್ಲಿ ಈಗ ನಿನ್ನೆ ದಿವಸ ರೀಚ್ ಆಗಿದ್ದಾರೆ ಅವರು, ಅಶೋಕ್ ಅಂತ. ಅವ್ರು ಏನು ಹೇಳ್ತಾರೆ ಅದು ರಿಪೀಟ್ ಮಾಡ್ತಾರೆ ಎಲ್ಲರೂ ಪೂರ್ತಿರೋ ಸರ್ಕಾರ. ಈ ಭಾಗದ MP ಒಬ್ಬ ರೆಸ್ಪಾನ್ಸಿಬಿಲಿಟಿ ಇರುವಂಥ ವ್ಯಕ್ತಿ ಪ್ಯಾರಾಮಿಲಿಟ್ರಿ ಫೋರ್ಸ್ ಬೇಕಂತೆ. ತಗೊಂಬನ್ನಿ, ಪ್ಯಾರಾಮಿಲಿಟ್ರಿ ಫೋರ್ಸ್ ಇಟ್ಕೊಂಡೆ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಮಾಡಿದ್ದು ನೀವು. 2.5 ಲಕ್ಷ ಪ್ಯಾರಾಮಿಲಿಟ್ರಿ ಫೋರ್ಸ್ನ ಇಟ್ಟಿದ್ದೀರಿ ಅಲ್ಲಿ. SIR ಮಾಡುವಂಥದ್ದಕ್ಕೆ ನಿಮ್ಗೆ ಯಾರಿಗೆ ಬೇಕೋ, ಯಾರು ಕಿತ್ತಾಕಬೇಕು, ಯಾರನ್ನ ಕಿತ್ತಾಕಬೇಕೋ, ಯಾರನ್ನ ಇಟ್ಕೊಬೇಕು ಅನ್ನುವಂಥದ್ದು ಪ್ಯಾರಾಮಿಲಿಟ್ರಿ ಫೋರ್ಸಸ್ ತಗೊಂಡು ಗನ್ ಪಾಯಿಂಟಲ್ಲಿ ಹೊಡೆದಾಕಿ ಹೊಡೀರಿ ನೋಡೋಣ. ನೀವು ಅದಕ್ಕೆ ತಾನೇ ಫೇಮಸ್ಸು BJPಯವರು. NR ಕಾನ್ಸ್ಟಿಟ್ಯೂನ್ಸಿಲಿ 150 ಕಡೆ BLAಗಳಿಲ್ವಂತೆ. BLAಗಳಿಲ್ಲ ಅಂದರೆ ದಟ್ಸ್ ಯುವರ್ ಹೆಡೇಕ್. ಹೌದು, ನಾವು BLAಗಳು ಸುಮಾರು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೊಟ್ಟಿಲ್ಲ, ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಮೈಸೂರಲ್ಲಿ BLAಗಳು 3000 ಚಿಲ್ಲರೆ ಇರೋದು ಬೂತ್ಗಳು. BLAಗಳು ನಮ್ಮದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿರೋದು, BLAಗಳು ಅಕ್ಸೆಪ್ಟ್ ಆಗಿರೋದು ಬರೀ 2307 BLAಗಳಿಲ್ಲ. ಅದಕ್ಕೆ ಅವರು ಎಲೆಕ್ಷನ್ ಕಮಿಷನರ್ ಹೊಣೆ ಅಲ್ಲ, ನಮ್ಮ ಹೆಡ್ಡೇಕು. 150 BLAಗಳಿಲ್ಲ ಅಲ್ಲಿ NR ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತಂದರೆ ಅದು ನಿನ್ನೆ ಹೆಡ್ಡೇಕ್, ಅದು BJPಯವನ ಹೆಡ್ಡೇಕ್. ಅದು NR ಕಾನ್ಸ್ಟಿಟ್ಯೂನ್ಸಿಲಿ ಚರ್ಚ್ಗಳಲ್ಲಿ, ಮಸೀದಿಗಳಲ್ಲಿ ಎನಮರೇಷನ್ ಫಾರ್ಮ್ ಹೌದು ನಾವು ಫಿಲಪ್ ಮಾಡಿಸ್ತೀವಿ. ದಟ್ ಈಸ್ ಅವರ್ ಡ್ಯೂಟಿ ಟು ಹೆಲ್ಪ್ ದೆಮ್. ಹೆಲ್ಪಿಂಗ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನೀವು ಮಾಡಿಸ್ತಾ ಇದ್ದೀರಲ್ಲ RSS ಕಚೇರಿಗಳಲ್ಲಿ, ಮನೆಗಳಲ್ಲಿ ಕೂತ್ಕೊಂಡು ಫಿಲಪ್ ಮಾಡಿಸ್ತಾ ಇದ್ದೀರಲ್ಲ. ನಿಮ್ಮ ವೋಟರ್ಸ್ನ ಮಾತ್ರ ನಾವು ಹಂಗೆ ಮಾಡ್ತಾ ಇಲ್ಲ, ನಮ್ಮ ಎಲ್ಲ ವೋಟರ್ಸ್ನೂ ಮಾಡಿಸ್ತಾ ಇದ್ದೀವಿ. ಎಲ್ಲ ವೋಟರ್ಸ್ಗೂ ಅಸಿಸ್ಟ್ ಮಾಡ್ತಾ ಇದ್ದೀವಿ. BJP ವೋಟರ್ಸ್ಗೂ ಅಸಿಸ್ಟ್ ಮಾಡ್ತಾ ಇದ್ದೀವಿ. ಜಾತಿ ಕಲರ್ ನೋಡಿ ಮಾಡ್ತಾ ಇಲ್ಲ ನಾವು, ರಿಚ್ಚು ಪೂರ್ಣ ನೋಡಿ ಮಾಡ್ತಾ ಇಲ್ಲ. ಎಲ್ಲರಿಗೂ ಅವಕಾಶವನ್ನು ಮಾಡಿಸ್ಕೊಡುವಂಥ ಕೆಲಸ. ಎಲ್ಲರೂ ವೋಟರ್ಸ್ ಆಗಬೇಕು. ವೋಟ್ ಯಾರಿಗಾನ ಆಗಲಿ, ಅವನು ಯಾರಿಗಾನ ಹಾಕಲಿ. 2,50,000 ಮತದಾರರಿದ್ದಾರೆ ಒಂದು ಕಾನ್ಸ್ಟಿಟ್ಯೂನ್ಸಿಲಿ. 2,50,000 ಮತದಾರ ಆಗಬೇಕು. ಅದೇ ನಮ್ಮ ಇಂಟೆನ್ಷನ್, ಕಾಂಗ್ರೆಸ್ ಪಕ್ಷದ ಇಂಟೆನ್ಷನ್ನು. ಬಹಳ ಸ್ಪಷ್ಟವಾಗಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು, ಹರಿಪ್ರಸಾದ್ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದರು, ಪ್ರತಿಯೊಬ್ಬರಿಗೂ ವೋಟರ್ಸ್ ಲಿಸ್ಟಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿ ಅಂತ. ನೈಜ ಮತದಾರರು ಒಬ್ಬರನ್ನೂ ಮಿಸ್ ಆಗಬಾರ್ದು. ಅವನ ತಲೆ ಇಲ್ಲದಂಥ ವ್ಯಕ್ತಿ ಯಾರೋ ಅಶೋಕ್, ವಿರೋಧ ಪಕ್ಷ ನಾಯಕ. ಬೇಸಿಕ್ ಕಾಮನ್ ಸೆನ್ಸ್ ಚೂರಾದರೂ ಇರಬೇಕು ಒಬ್ಬ ವಿರೋಧ ಪಕ್ಷ ನಾಯಕ. 20 ಲಕ್ಷ ವೆಸ್ಟ್ ಬೆಂಗಾಲ್ ಇವರು ಬಾಂಗ್ಲಾದೇಶದವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಎನ್ರೋಲ್ ಮಾಡ್ತಾ ಇದ್ದೀವಂತೆ ನಾವಿಲ್ಲಿ. 20 ಲಕ್ಷ ಜನಗಳನ್ನ ಕರ್ಕೊಂಡ್ಬಿಟ್ಟು ಹೆಂಗೆ ಎನ್ರೋಲ್ ಮಾಡಿಸ್ತೀರಿ ಹೇಳ್ರಿ? ನನ್ನ ಫೋಟೋ ತೆಗೆದು ಫಾರ್ಮ್ ಅವರೇ ಪ್ರಿಂಟೆಡ್ ಫಾರ್ಮ್ ಕೊಡಬೇಕು. 2025ರಲ್ಲಿ ಯಾರಾದ್ರು ವೋಟರ್ಸ್ ಇದೆ ಅವ್ರದ್ದು ಮಾತ್ರ ಫಾರ್ಮ್ ಕೊಡ್ತಾರೆ. ಹೊಸದಾಗಿ ಸೇರ್ಪಡೆ ಮಾಡುವಂಥದ್ದಕ್ಕೆ ನೀವು ಬೇರೆ ಡಾಕ್ಯುಮೆಂಟ್ ಇದೆ, ಫಾರ್ಮ್ ನಂಬರ್ 6 ಕೊಡಬೇಕು. 20 ಲಕ್ಷ ಮತದಾರನ ಸೇರಿಸಿ ಮಾಡಿಸುವಂಥ ಕೆಲಸವನ್ನು ಹುನ್ನಾರ ಮಾಡುತ್ತವ್ರೆ ಎಲ್ಲ ಮುಸ್ಲಿಮ್ಸ್ ಮತದಾರ ಮಾಡುವಂಥ ಕೆಲಸವನ್ನು. ಬೇಸಿಕ್ ಸೆನ್ಸ್ ಬೇಡವೆ? ನಗೆಪಾಟ್ಲು ಜನಗಳು ನಗ್ತಾ ಬಿದ್ದವರಪ್ಪ. ಯಾರಪ್ಪ ಅಶೋಕ್ ಅಣ್ಣ ಬಂದ ಅಂತ ಹಾಡುಗಳು ಬರ್ತವೆ. ಅಶೋಕ್ ಪ್ರೆಸ್ ಮೀಟ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಪಾಪ ಅವ್ರಿಗೆ ಯಾರೋ ಮುನಿರತ್ನ ಅನ್ನೋ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ತುಟಿ ಎಲ್ಲ ಬೆಳಗಾಗಿ ಅದಾದಮೇಲೆ ಅವ್ರ ಮೈಂಡನ್ನೇ ಕಳ್ಕೊಂಬಿಟ್ಟವ್ರೆ. ಯಾಕೋ ಮೈಂಡ್ ಸ್ಥೀಮಿತನೇ ಕಳ್ಕೊಂಬಿಟ್ಟವ್ರೆ. ಏಡ್ ಇಂಜೆಕ್ಷನ್ ಕೊಟ್ಟರಲ್ಲ, ಅದಾದಮೇಲೆ ಯಾಕೋ ಮೈಂಡ್ ಸ್ಥಿತಿನೇ ಕಳ್ಕೊಂಬಿಟ್ಟವ್ರೆ. ನಾನು ಒಂದು ಪತ್ರ ಬರೆಯೋಣ ಅಂತ ಇದ್ದೀನಿ ಅಮಿತ್ ಶಾ ಅವರಿಗೆ. ಮೈಂಡ್ ಸೆಟ್ಟು ಸ್ವಲ್ಪ ಸಮಸ್ಯೆ ಆಗೋಗಿದೆ ಅವ್ರಿಗೆ. ಏನು ಮಾತಾಡ್ತಾರೆ ಅನ್ನುವಂಥದ್ದು ನಾಲ್ಗೆಗೂ ಮತ್ತು ಮೆದುಳಿಗೆ ಲಿಂಕ್ ಇಲ್ಲದೆ ಇರುವಂಥ ವ್ಯಕ್ತಿ ಒಬ್ಬ ಇದ್ದ ಹಿಂದೆ. ಅವರು ಪಾಪ ಓಡಿಸ್ಬಿಟ್ರು ಅವನ್ನ. ಈಗ ಈ ವ್ಯಕ್ತಿ ಬಂದಿದ್ದಾರೆ, ಏನೇನೋ ಬಾಯಿಗೆ ಬಂದಾಗ ಮುಚ್ಚಿಚ್ಚುತ್ತಾರೆ, ಏನೇನೋ ಮಾತಾಡೋದು. ಕುಮಾರಸ್ವಾಮಿ ಅಮಿತ್ ಶಾಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆಲ್ಲ ಹೇಳಿ ಈಗ ಆಗಿರುವಂಥ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತ. ನಿಲ್ಲಿಸಿ SIR ಬ್ಯಾಡ್ರಿ. ನಮಗೆ ಇರುವಂಥ ವೋಟರ್ಸು ಏನಿದ್ದಾರೆ ಅವ್ರು ನನಗೆ ಕಂಟಿನ್ಯೂ ಮಾಡಿಸಿ. ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ಪ್ಲೀಸ್ ಸ್ಟಾಪ್ ದಿಸ್ ಬ್ಲಡಿ SIR ಮೂಲಕ BLOಗಳಿಗೆ ಒತ್ತಡ ತರುವಂಥ ಕೆಲಸ ಮಾಡಿ. ಪಾಪ ಆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಒಬ್ಬರು ತುಮಕೂರಲ್ಲಿ ಆಕ್ಸಿಡೆಂಟಾಗಿ ಸತ್ತೋಗ್ಬಿಟ್ರು. ನೆನ್ನೆಯಿಂದ ಸ್ಟ್ರೈಕ್ ಮಾಡ್ತಾವ್ರಲ್ಲಿ. ಆ ಕೆಲಸವನ್ನು ಯಾವ DCಗಳು ದಯಮಾಡಿ ಒತ್ತಡ ತರುವಂಥ ಕೆಲಸವನ್ನು, ಒತ್ತಡ ಏರುವಂಥ ಕೆಲಸ BLOಗಳು ಮಾಡಬೇಡಿ. ಇಡೀ ರಾಜ್ಯದಲ್ಲಿ
63,000 BLOಗಳು ಇರೋದು, ಬೂತ್ಗಳಿರೋದು. ಎಷ್ಟು ಜನ BLOಗಳು ಅಪಾಯಿಂಟ್ ಮಾಡಿದ್ದೀರಿ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಎಲೆಕ್ಷನ್ ಕಮಿಷನ್ಗೂ ಸಂಬಂಧ ಇಲ್ಲ. ಎಲ್ಲ BLOಗಳು ಕರ್ನಾಟಕ ರಾಜ್ಯ ಸರ್ಕಾರದ ಎಂಪ್ಲಾಯೀಸ್ ಆಗಿದ್ದರೂ ಕೂಡ ನಾವು ಅವರನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ, ಎಲೆಕ್ಷನ್ ಕಮಿಷನ್ಗೆ ಡೆಪ್ಯುಟೇಷನ್ ಕೊಟ್ಬಿಟ್ಟಿದ್ದೀವಿ. ದೇ ಆರ್ ದೇರ್ ಎಂಪ್ಲಾಯೀಸ್. ದೇ ಡೋಂಟ್ ಲಿಸನ್ ಟು ಅಸ್. ದೇ ವಿಲ್ ಲಿಸನ್ ಓನ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಅವರು DC ಆದಾಗಿ, ಅಸಿಸ್ಟೆಂಟ್ ಕಮಿಷನರ್ ಆದಾಗಿ, ತಹಶೀಲ್ದಾರ್ ಆದಾಗಿ ನಮ್ಮ ಮಾತು ಕೇಳಲ್ಲ ಅವರು. ಆಮೇಲೆ ಎಲ್ಲ ಪೂರ್ತಿ ಸೆಂಟ್ರಲೈಸ್ಡ್. ಅವ್ರು ಏನು ಮಾಡಬೇಕು ಅನ್ನೋಂಥದ್ದು ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೋ ಅದ್ರ ಪ್ರಕಾರನೇ ಮಾಡೋಕ್ಕಾಗೋದು. ನಾವು ಹೇಳ್ದಂಗೆ ಮಾಡಲ್ಲ. ಎಲ್ಲ ತಪ್ಪುಗಳು ನಾವು ಹೇಳ್ದಂಗೆ ರೆಕ್ಟಿಫೈ ಮಾಡ್ಕೊಳ್ಳಿದ್ರು ಮಾಡ್ಕೊಳ್ಳಲ್ಲ. DC ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. DC ಈಸ್ ದಿ ಕಂಟ್ರೋಲ್, ಈಸ್ ಅಂಡರ್ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರನೇ ಮಾಡೋದು. ಸೊ 63,000 BLOಗಳು ಇರಬೇಕಾಗಿರುವಂಥದ್ದು ಬರೀ 53,000 ಮಾತ್ರ ಅಪಾಯಿಂಟ್ ಮಾಡಿದ್ದೀರಿ. ಇನ್ನು 10,000 BLOಗಳೇ ಇಲ್ಲ. ಒಬ್ಬೊಬ್ಬರಿಗೆ 3 ಬೂತು 4 ಬೂತ್ ಕೊಟ್ಟಿದ್ದೀರಿ. ಅದಕ್ಕೆ ಈಗ ನೆಕ್ಸ್ಟು ನೀವು ಅಲ್ಲಿ ಅಪಾಯಿಂಟ್ ಆಗಿರುವಂಥ BLOಗಳು ಯಾರೋ ಸುಮಾರು ಜನ ಪಾಪ ಅಂಗನವಾಡಿ ಕಾರ್ಯಕರ್ತರನ್ನ ಅಪಾಯಿಂಟ್ ಮಾಡಿದ್ದೀರಿ. ಅಂಗನವಾಡಿ ಅಡುಗೆ ಮಾಡೋರು, ಅಂಗನವಾಡಿ ಕೆಲಸ ಮಾಡೋರೆಲ್ಲ ಅಪಾಯಿಂಟ್ ಮಾಡಿಬಿಟ್ಟಿದ್ದೀರಿ. ಪಾಪ ಅವ್ರಿಗೆ ಫಾರ್ಮೇ ಓದಕ್ಕೆ ಬರಲ್ಲ. ಫಾರ್ಮ್ನ ಪ್ರಿಂಟ್ ಮಾಡಿ ಕಂಪ್ಯೂಟ್ರಲ್ಲಿ ಫೀಡ್ ಮಾಡಬೇಕು, ಡಿಜಿಟಲೈಸ್ ಮಾಡಬೇಕು, ಅದು ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಈಗಿನ 10,000 ಬಾಕಿ ಇರುವಂಥದ್ದು, ಅಪಾಯಿಂಟ್ ಮಾಡುವಂಥದ್ದು ಬಾಕಿ ಇರುವಂಥದ್ದು ಹೋಮ್ ಗಾರ್ಡ್ಸ್ನ ತಗೊಳ್ಳೋಕ್ಕೆ ಯೋಚನೆ ಮಾಡ್ತಾವ್ರಂತೆ. ನೋಡಿ ಲೆಕ್ಕಕ್ಕೆ ಹೋಮ್ ಗಾರ್ಡ್ಸ್ನ PP ಉತ್ಕೊಂಡು ಪಾಪ ನಿಂತಿರ್ತಾರಲ್ಲ ಅವ್ರನ್ನೆಲ್ಲ ಅಂಥವ್ರನ್ನೆಲ್ಲ ತಗೊಂಡು BLOಗಳು ಮಾಡ್ತಾರಂತೆ. ಹಾಂ, ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರದ ಒಂದು ಕಾರ್ಯವೈಖರಿ. ಹೌ ದೇ ಆರ್ ಫೇಲ್ಡ್ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಇಡೀ ರಾಜ್ಯದಲ್ಲಿ ವ್ಯವಸ್ಥೆನ ಹಾಳು ಮಾಡಿ ಎಲೆಕ್ಷನ್ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಿನ್ನೆ ದಿವಸ ನಾನು ಪಾಪ ಸಾರಾ ಮಹೇಶ್ ಅವರು ಅವ್ರಿಗೆ ಯಾರು ಡೈರೆಕ್ಷನ್ಸ್ ಕೊಡುವಂಥದ್ರಲ್ಲಿ ತಪ್ಪು ಮಾಡಿದ್ದಾರೆ. ಮೋಸ್ಟ್ಲಿ ಅವರು ನಮ್ಮಂಥವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ಇದಿಲ್ವೇನೋ, ಅವೇರ್ನೆಸ್ ಇಲ್ಲ ಅಂತ ಕಾಣಿಸುತ್ತೆ. ನಿನ್ನೆ ಅವರು ಒಂದು ಹೇಳಿಕೆ ಕೊಟ್ಟರು, ನೋಡಿದೆ ನಾನು ಮಾಧ್ಯಮಗಳಲ್ಲಿ ಗಮನಿಸಿದೆ. ಯಾವುದೋ ಮಿರ್ಲೆ ಅನ್ನೋ ಒಂದು ಬೂತಲ್ಲಿ ಅವ್ರು ಹೇಳಿರೋ ಪ್ರಕಾರ 1118 ಮತದಾರ ಅವರಂತೆ. ಮ್ಯಾಪಿಂಗ್ ಮಾಡಿದ್ಮೇಲೆ 1134 ಮತದಾರ ಆಗ್ಬಿಟ್ರಂತೆ. ನಾನು ಚಾಲೆಂಜ್ ಮಾಡ್ತೀನಿ, ಅದೊಂದೇ ಒಂದು ಇನ್ಸಿಡೆಂಟ್ ದಯಮಾಡಿ ನಾನು ಕೊಡಿ, ನೀವು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡ್ತೀವಿ. ಸುಳ್ಳು ಯಾಕೆ ಹೇಳ್ತೀರಿ ಸಾರಾ ಮಹೇಶ್ ಅವರೇ? 2025ರಲ್ಲಿ ವೋಟರ್ಸ್ ಲಿಸ್ಟ್ ಏನಿದೆ ಅದ್ರ ಪ್ರಕಾರನೇ ಮ್ಯಾಪಿಂಗ್ ಮಾಡಿರೋದು ಅವರು. 2025ರಲ್ಲಿ ವೋಟರ್ಸ್ ಲಿಸ್ಟ್ ಇದ್ದಂಥದ್ದು 1118 ವೋಟರ್ಸ್ ಇದ್ದರೆ ಆ ಬೂತಲ್ಲಿ, ಇಲ್ಲ 1118ಗಳನ್ನು ಮ್ಯಾಪಿಂಗ್ ಮಾಡುವಂಥದ್ದಕ್ಕೆ ಅವಕಾಶ ಇದೆ. 100% ಮ್ಯಾಪಿಂಗ್ ಮಾಡಿರ್ಬೋದು, ಎಲ್ಲರದ್ದು ಮ್ಯಾಪಿಂಗ್ ಟ್ಯಾಲಿ ಆಗಿರ್ಬೋದು, ಮ್ಯಾಪಿಂಗ್ ಆಗಿರುತ್ತೆ.